ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿಂದು ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ಗೋವಾದಲ್ಲಿದ್ದೀವಿ ನಾವು. ಅರ್ಲಿ ಮಾರ್ನಿಂಗ್ 5:20 ರೈಲ್ವೆ ಸ್ಟೇಷನ್ ವಾಸ್ಕೋಡಿ ಗಾಮ ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅದು ಕ್ರಿಸ್ಮಸ್ ಟೈಮಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ ಎಲ್ಲ, ಈವನ್ ಟ್ರೈನ್ ಟಿಕೆಟ್ ಆಗಲಿ, ಹೋಟೆಲ್ ಬುಕ್ಕಿಂಗ್ಸ್ ಆಗಲಿ, ಪ್ರತಿಯೊಂದು ಕೂಡ ಎಕ್ಸ್ಪೆನ್ಸಿವ್ ಈ ಟೈಮಲ್ಲಿ. ಬಟ್ ಎಕ್ಸ್ಪ್ಲೋರ್ ಮಾಡೋಕ್ಕಿರೋದು ಈ ಟೈಮಲ್ಲಿ, ಕ್ರಿಸ್ಮಸ್ ಟೈಮ್ನಲ್ಲಿ. ಸೊ ಅದಕ್ಕೆ ಅಂತಲೇ ಗೋವಾಗೆ ಬಂದಿದ್ದೀವಿ. ಸೊ ನಮಗೆ ಸ್ಪಾನ್ಸರ್ ಬಂದು ಯಾರೂ ಇಲ್ಲ, ನಾವೇನೆ ಸ್ಪಾನ್ಸರ್ ಇದ್ದಾರೆ ಅಂತ ಯಾರು ಅಂದ್ಕೊಬಿಟ್ಟು. ಸೊ ಈಗ ಕಾರು ವೆಯ್ಟ್ ಮಾಡ್ತಾಯಿದ್ದೀವಿ. ಕಾರು ವೆಯ್ಟ್ ಮಾಡೋಣ, ಕಾರ್ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಗೋವಾ ಎಕ್ಸ್ಪ್ಲೋರ್ ಮಾಡೋಣ. ರೈಲ್ವೆ ಸ್ಟೇಷನಿಂದ ಕಾರ್ ಕಲೆಕ್ಟ್ ಮಾಡಿಕೊಂಡು ಸೀದಾ ನಾವು ಬಂದಿದ್ದ ಜಾಗ ವಿನ್ಸೆಂಟ್ ರಾಕ್. ನೋಡಿ, ಇದೇ ವಿನ್ಸೆಂಟ್ ರಾಕು. ಸೊ ಇಲ್ಲಿ ನಿಮಗೆ ಒಳ್ಳೆ ಸನ್ರೈಸ್ ಸ್ಪಾಟ್ ಇದೆ. ಸೊ ನಿಮಗೆ ಸೂರ್ಯೋದಯ ಬೆಳಗ್ಗೆ 6:50 ಒಳ್ಳೆ ಸೂರ್ಯೋದಯ ಆಗುವಂಥ ಟೈಮ್ ಇದೆ. ಸೊ ಫೋಟೋ ತಗೊಳ್ಳೋದಕ್ಕೂ ಒಳ್ಳೆ ಜಾಗ ಇದೆ ನೋಡಿ ಇದು. ಸೊ ನಮಗೆ ಖುಷಿ ಆಯಿತು. ಅದರಲ್ಲಿ ಇನ್ನೊಂದಪ್ಪ ಏನಪ್ಪ ಸ್ಪೆಷಲ್ ನೋಡಿ, ಈ ಫೋಟೋದಲ್ಲಿ ಏರೋಪ್ಲೇನ್ ಇದೆ. ಮೇಡಮ್ ಅವ್ರು ನೋಡ್ಕೊಂಡು ಫೋಟೋ ತಗೊಂಡು ಓಕೆ ಪ್ಲೇಸ್ ಗುಡ್. ಇದೇನಪ್ಪ ಕಾರ್ ಹತ್ರ ನಿಂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಓಡಾಡ್ಲಿಕ್ಕೆ ಕಾರ್ ಬೇಕಲ್ಲ. ಸೊ ಅಲ್ಲಿ ಇಲ್ಲಿ ಎಲ್ಲ ಕ್ಯಾಬು ಅದು ಇದು ಅಂತ ಎಲ್ಲ ಚೆಕ್ ಮಾಡಿದ್ಮೇಲೆ ಸೊ ನಮ್ಗೆ ಅನ್ಸಿದ್ದು ಬೆಸ್ಟ್ ಅನಿಸಿದ್ದು ರೆಂಟಲ್ ಕಾರ್ಸು. ಸೊ ರೆಂಟಲ್ ಕಾರ್ಸಲ್ಲಿ ಯಾವುದೋ ಒಂದು ಕಂಪ್ನಿದು ಚೆಕ್ ಮಾಡ್ದು. ಸೊ ಪ್ರೈಸ್ ಎಲ್ಲ ನೋಡೋಕ್ಕೆ ಕ್ರಿಸ್ಟಾ, ನಮಗೆ ಈಗ 6 ಮೆಂಬರ್ಸ್ ಟ್ರಾವೆಲಲ್ಲಿರೋದ್ರಿಂದ ಸೊ ಕ್ರಿಸ್ಟಾ ಸಫಿಷಿಯೆಂಟ್ ಅನ್ಸು. ಆದರೂ ಕಂಜೆಸ್ಟೆಡ್ ಸ್ವಲ್ಪ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋದಕ್ಕೆ. ಬಟ್ ಹೆಂಗೋ ಒಂಥರ ಇಕ್ಕಟ್ಟಲ್ಲಿ ಹೋಗ್ತೀವಲ್ಲ, ಅದರಿಂದ ಓಕೆ. ಬಟ್ ಕಾರ್ ತೊಗೋಬೇಕಾದ್ರೆ ಫಸ್ಟು ಏನೇನು ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅಂತ ಅನ್ನೋದು ಕನ್ಫರ್ಮ್ ಮಾಡ್ಕೊಬಿಡ್ಬೇಕು ಅವ್ರ ಮುಂದೆನೇ. ಅದಾದಮೇಲೆ ಕಾರು ಪೇಮೆಂಟ್ ಮಾಡಬೇಕು. ಇಲ್ಲ ಫಸ್ಟೇ ಪೇಮೆಂಟ್ ಮಾಡಿದ್ರೆ ಡ್ಯಾಮೇಜ್ ಇದ್ದರೂ ಡಮಾರ್ ನಿಮ್ಮದು ದುಡ್ಡು ಆಮೇಲೆ ಗಾನು. ಸೊ ನೀವೆಲ್ಲ ಡೆಪಾಸಿಟ್, ಸೆಕ್ಯೂರಿಟಿ ಡೆಪಾಸಿಟ್ ಎಲ್ಲ ಮಾಡಿರ್ತೀರಲ್ಲ, ಸೊ ಅದರಿಂದ ಈಸ್ಕೋಬೇಕಾದ್ರೆ ಕ್ಲಿಯರಾಗಿ ನೋಡಿ ಈಸ್ಕೋಬೇಕು. ಎಲ್ಲೆಲ್ಲಿ ಮಾರ್ಕ್ ಇದೆ ಅಂತ ಎಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಂಡ್ರೆ ಸುತ್ತ ವರ್ಕ್ ಆಗುತ್ತೆ. ನಮಗೆ ಕೊಟ್ಟಿರೋ ಕಾರು ಓಕೆ, ಬಟ್ ಏನು ನಮ್ಮ ಸ್ವಂತಕ್ಕಲ್ವಲ್ಲ, ರೆಂಟಿಗೆ ತೊಗೊಂಡಿರೋದು. ಸೊ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಡೆಂಟ್ಗಳಿದ್ದಾವೆ. ಸೊ ಆದಷ್ಟು ನಾವೇ ಸರಿ ಮಾಡೋಣ, ಬುದ್ಧಿ ಎಲ್ಲ ನಡೆಯುತ್ತೆ. ಇನ್ನಿಬ್ಬರು ಆ ಕಡೆ ಅಲ್ಲಿ ನೋಡಿ ವಾಕ್ ಮಾಡ್ತಾವ್ರೆ, ಅವರು ನವಜೋಡಿಗಳು ಅವರಿಬ್ಬರು ಆ ಕಡೆ ವಾಕ್ ಮಾಡ್ಕೊಂಡು ಹೋಗ್ತಾವ್ರೆ. ನಾವಿಬ್ಬರು ಇಲ್ಲಿ ಕಾರ್ದೆಲ್ಲ ನೋಡಿಕೊಂಡು ಮಾಡ್ತಾಯಿದ್ವಿ. ಸೊ ಈಗ ನಮಗೆ ಕಾರ್ ಸಿಕ್ಕಿದೆ. ಈ ಜಾಗ ಬಂದು ನಿಮಗೆ ಜಸಿಂಟೋ ಐಲ್ಯಾಂಡ್ ಅಂತ. ನಾವಿರೋ ಸ್ಪಾಟ್ ಇದು ಜಸಿಂಟೋ ಚರ್ಚ್. ಸೊ ಚರ್ಚ್ ಕೂಡ ಚೆನ್ನಾಗಿದೆ. ನಾವು ಹೋಗಿದ್ದ ಟೈಮಲ್ಲಿ ಪ್ರೇಯರ್ ಮಾಡ್ತಾಯಿದ್ರು ನೋಡಿ. ಇದನ್ನೇ ಜಸಿಂಟೋ ಚರ್ಚ್. ತುಂಬ ಥರ ಕಾಮಾಗಿ ಸ್ವಲ್ಪ ಒಂಥರ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅನ್ನೋ ಥರ ಇಲ್ಲ. ಓಕೆ, ಯಾಕಂದರೆ ಇದು ಐಲ್ಯಾಂಡಲ್ಲಿದೆ, ಸುತ್ತ ನೀರಿದೆ. ಇದು ಸ್ಪಾಟು ಸೆಂಟ್ರಲ್ ಇರೋದ್ರಿಂದ ಬೆಸ್ಟ್ ಪ್ಲೇಸ್. ಸೊ ಬನ್ನಿ ಗೋವಾ ಎಕ್ಸ್ಪ್ಲೋರ್ ಮಾಡೋಣ, ಹೋಗೋಣ. ಈಗ ಬ್ರೇಕ್ಫಾಸ್ಟ್ ನೋಡಿ ಫ್ರೆಂಡ್ ಡ್ರೈವ್ ಮಾಡ್ತಾ ಇದಾರೆ. ಸ್ಮೆಲ್ ಮಾಡಿ ಟೂತ್ ಪೇಸ್ಟ್ ಅಲ್ಲ. ಸೊ ಈಗ ನಾವು ಪಣಜಿ ಟುವರ್ಡ್ಸ್ ಪಣಜಿ ಒಂದು ಫ್ಲೈಓವರ್ ಹತ್ತಬೇಕು. ಅದು ಭಯಂಕರ ಲಂಡನ್ ಬ್ರಿಡ್ಜ್ ಥರ ಐತೆ. ಏನು ಬ್ರಿಡ್ಜೋ ಗೊತ್ತಿಲ್ಲ ಅದು.
Continue on National Highway 66 for 1.5 kilometers. ಹೆಂಗೈತೆ ಸರ್ವಿಸ್ ಮಾಡ್ತಾವ್ರೆ ಕ್ರೇನ್ ಹಾಕೊಂಡು. ಇಲ್ಲ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತಾ, ಈಗ ಸರ್ವಿಸ್ ಮಾಡ್ತಾ ಇರೋದ ಗೊತ್ತಿಲ್ಲ ಒಟ್ಟಿನಲ್ಲಿ. ನಾನು ಭಯನೇ ಆಗಲ್ಲ, ಅವ್ನು ನನಗೆ ಓಡಾಡ್ತಾವ್ನೆ. ಇದ್ರ ಮೇಲೆ ಹೋಗಿ ಎದುರ್ಕೊತಾ ಇದ್ದೀನಿ. ಸೂಪರ್ ಆಗೈತೆ ಮಾತ್ರ ಲಾಸ್ಟ್ ಸೀನ್. ಗೋವಾದಲ್ಲಿ ನಿಮ್ಗೆ ಇನ್ನೊಂದೇನಪ್ಪ ಅಂತ ಅಂದರೆ ಮನೆಗಳು ಇಲ್ಲ ಬಿಲ್ಡಿಂಗ್ಗಳು ಎಲ್ಲ ನೋಡೋದಕ್ಕೆ ತುಂಬ ಸೂಪರಾಗಿದೆ. ಅಂದರೆ ಟ್ರೆಡಿಷ್ನಲ್, ತುಂಬ ಹಳೆ ಕಾಲದಲ್ಲಿ ಹೇಗಿರುತ್ತೆ ಆ ಥರನೇ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಯಾವುದು ಕೂಡ ಜಾಸ್ತಿ ಡ್ಯಾಮೇಜ್ ಆಗೋ ಥರ ಆಗಿಲ್ಲ, ತುಂಬ ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿದೆ ನೋಡಲಿಕ್ಕೆ. ಏನೋ ಔಟ್ ಆಫ್ ಬ್ಯಾಂಗ್ಳೂರಿಂದ ಬಂದಾಗ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ. ಫ್ಲೈಓವರ್ ಕೂಡ ಹೊಸದಾಗೆಲ್ಲ ಮಾಡಿದ್ದಾರೆ ಇಲ್ಲೆಲ್ಲ, ಯಾಕಂದರೆ ಟೂರಿಸಮ್ ಪ್ಲೇಸೆಲ್ಲ ಇದು. ಸೊ ಟ್ರಾನ್ಸ್ಪೋರ್ಟೇಷನ್ಗೇನು ತೊಂದರೆ ಇಲ್ಲ, ಒಳ್ಳೊಳ್ಳೆ ರೋಡ್ಗಳೆಲ್ಲ ಚೆನ್ನಾಗೈತೆ ಆಲ್ಮೋಸ್ಟ್ ಮೈನ್ ರೋಡ್ಸ್ ಎಲ್ಲ. ಸೊ ನಾವೀಗ ಹೋಗ್ತಾರೆ ಡೈರೆಕ್ಟಾಗಿ ನಮ್ಮ ರೆಸಾರ್ಟ್ಗೆ ಹೋಗ್ತಾಯಿದ್ವಿ. ನಮ್ಮ ರೆಸಾರ್ಟ್ ಚೆಕ್-ಇನ್ ಆದಮೇಲೆ ಲಂಚ್ ಊಟ ಮುಗಿಸ್ಕೊಂಡು, ಊಟ ಎಲ್ಲಿ ಮಾಡೋದು ಅಂತ ಗೊತ್ತಿಲ್ಲ ಇನ್ನು. ಊಟ ಮಾಡಿ ಆಮೇಲೆ ಬೇರೆ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಬನ್ನಿ ಈಗ ಲೆಟ್ಸ್ ಗೋ ಟು ರೆಸಾರ್ಟ್. ಇಲ್ಲ ನೋಡಿ ಒಳಗಡೆ ಇವೆಲ್ಲ ಈ ಸೆಂಟ್ರ್ ಗೊತ್ತಾವೆ ರೈಟು. ನೋಡಿ ದೊಡ್ಡ ದೊಡ್ಡವು ಚಿಕ್ಕ ಚಿಕ್ಕವೆಲ್ಲ ಕೆಸಿನೋ. ದುಡ್ಡು ಹೆಂಗಿರ್ತವೆ ಗೊತ್ತಾ? ದುಡ್ಡಿಗೆ ತಕ್ಕಂಗೆ ಕಾಸಿಗೆ ತಕ್ಕ ಕಜ್ಜಾಯ ಥರ ಕಾಸಿಗೆ ತಕ್ಕ ಎಂಟರ್ಟೈನ್ಮೆಂಟ್. ಕೆಸಿನೋ ಕೆಸಿನೋ ಅಲ್ಲೆಲ್ಲ ಹೋಗಿದ್ದೀವಿ ನಾವು. ಜಾಮ್ ಇಲ್ಲಿಂದ ಆಗೈತೆ. ಜಾಮ್ ಅಲ್ಲ, ಇಟ್ಕೊಂಡು ಮತ್ತೊಂದೇನಪ್ಪ ಅಂತ ಅಂದರೆ ಗೋವಾದಲ್ಲಿ ನಿಮಗೆ ನಮ್ಮ ಹಿಂದೂ ದೇವಸ್ಥಾನಗಳು ನೋಡೋದಕ್ಕೆ ತುಂಬ ರೇರು. ಅದರಲ್ಲಿ ಕಾಣಿಸೋ ದೇವಸ್ಥಾನಗಳು ಮಾತ್ರ ಸೂಪರಾಗಿ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿರ್ತಾರೆ. ಯಾಕಂದರೆ ತುಂಬ ಜನ ಹೋಗೋದಿಲ್ಲ ಅಂದ್ಕೊಳ್ತೀವಿ ದೇವಸ್ಥಾನಕ್ಕೆಲ್ಲ. ಬನ್ನಿ ನಮ್ಮ ರೆಸಾರ್ಟ್ ಬಂದಿದೆ. ಸೊ ನಮ್ಮ ರೆಸಾರ್ಟ್ ಒಳಗಡೆ ಗಾಡಿ ಪಾರ್ಕ್ ಮಾಡಿ ಚೆಕ್-ಇನ್ ಆಗೋಣ. ಸಾಕು. ನಾವು ರೆಸಾರ್ಟ್ ಬುಕ್ ಮಾಡಿದ್ವಲ್ಲ, ರೆಸಾರ್ಟಲ್ಲಿ ಇದ್ದೀವಿ. ಹೆಸರು ಬಂದು ಲಾ ವೆನ್ಸಿಯಾ ಬೀಚ್ ರೆಸಾರ್ಟ್ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇದೇನೆ. ಸೊ ಇಲ್ಲಿಂದ ಈಗ ಫುಡ್ಗೆ ಡಿನ್ನರ್ ಅಂದರೆ ಊಟ ಮಾಡಲಿಕ್ಕೆ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಆಚೆ ಇಲ್ಲೆಲ್ಲೋ 1.5 ಕಿಲೋಮೀಟ್ರ್ ಯಾವುದೋ ಒಂದು ಪ್ಲೇಸ್ ಇದೆ ಅಂತ, ಚೆನ್ನಾಗೈತೆ ಅಂತ. ಸೊ ಬೈ ವಾಕ್ ಹೋಗ್ಬೇಕು. ಸೊ ಇನ್ನು ಇಬ್ಬರಿಗೆ ಕಾಯ್ತಾಯಿದ್ದೀವಿ. ಸೊ ಗ್ರೂಪಲ್ಲಿ ಬಂದುಬಿಟ್ರೆ ಕಾಯೋದ್ರಲ್ಲಿ ಇದೆಯಲ್ಲ, ಅದು ಭಯಂಕರ ಮಜಾ ಇರುತ್ತೆ. ಬರೀ ಮಜಾ ಅಲ್ಲ, ಭಯಂಕರ ಮಜಾ ಇರುತ್ತೆ ವೆಯ್ಟ್ ಮಾಡೋದು. ಯಾರಾದರೂ ವೆಯ್ಟ್ ಮಾಡೋರಿದ್ರೆ ಎಷ್ಟು ಹೊತ್ತು ಯಾರಿಗೋಸ್ಕರ ವೆಯ್ಟ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಗೊತ್ತಾಗುತ್ತೆ. ಸೊ ಈಗ ಮಧ್ಯಾಹ್ನ ಒಂದು 1/2 ಅವರ್ ವೆಯ್ಟ್ ಮಾಡಿದ್ದು. ಸೊ ಈಗ ಒಂದು ಆಲ್ರೆಡಿ ಈಗಲೂ 1/2 ಅವರ್ ಆಗೈತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 7:45ಗೆ ನಾವು ರೆಡಿ ಆಗಿದ್ದು ಫಸ್ಟೇ. ಸೊ ಈಗ ಟೈಮ್ ಬಂದು 8:15. ಸೊ ಎಕ್ಸಾಕ್ಟಾಗಿ 1/2 ಅವರ್ ಆಗೈತೆ. ಸೊ ಲೆಟ್ಸ್ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಇನ್ನೂ ಇಬ್ಬರು ಭಾರಿ ಹಿಂಸೆ ಇದೆ. ಕಾಯೋದು ಮಾತ್ರ ಭಯಂಕರ ಮಜಾ ಇದೆ.
ಗೊತ್ತಾ. ಓಕೆ ಬನ್ನಿ ತೋರಿಸ್ತೀನಿ ಇದ್ದೇನೆ ಯಾವ ಹೋಟ್ಲು ಊಟ ಮಾಡಿದ್ದೆ ಅಂತ. ಸೊ ಈ ಜಾಗ ಯಾವುದಪ್ಪ ಅಂತ ಅಂದರೆ ಅಲೋಹಾ ಅಂತ. ಸೊ ಜಾಗ ಮಾತ್ರ ಸೂಪರಾಗಿದೆ, ಬೀಚ್ ಪಕ್ಕದಲ್ಲಿದೆ ಇದು. ಓಕೆ ಬೀಚ್ ಪಕ್ಕದಲ್ಲಿರೋ ರೆಸ್ಟೋರೆಂಟು. ಸೊ ಏನಪ್ಪ ಅಂತಂದರೆ ಇಲ್ಲಿನ ವಿಶೇಷ, ನಿಮ್ಗೆ ಏನು ಬೇಕು ಫುಡ್ ಅದನ್ನು ಮಾಡಿಕೊಡ್ತಾರೆ. ಟೇಸ್ಟ್ ವೈಸು ಆ್ಯಾವ್ರೇಜು, ನಾಟ್ ಗುಡ್ ಬಿಲೋ ಗುಡ್ ಅಂದರೆ ಆ್ಯಾವ್ರೇಜ್ ಇದು, ಓಕೆ ಅನ್ನೋ ಥರ. ಬಟ್ ಏನಪ್ಪ ಅಂದರೆ ಇಲ್ಲೆಲ್ಲ ಜಾಸ್ತಿ ಹುಕ್ಕಾ ಬಾರ್. ಓಕೆ ಸೊ ಇದು ಫ್ಯಾಮಿಲಿಗೂ ವರ್ಕ್ ಆಗುತ್ತೆ, ಬಟ್ ಫ್ಯಾಮಿಲಿ ಅಂದರೆ ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ಕೊಂಡು ತಿಂದೋಗಿ ಬಂದರೆ ಮಜಾ ಇರೋದಿಲ್ಲ ಅವ್ರಿಗೆ. ಸೊ ನಮ್ದು ಹಂಗೆ ಆಯ್ತು. ಈಗ ನಾವು ಬಂದು ಊಟ ಮಾಡ್ಕೊಂಡಿದ್ದು ಸುಮ್ಮನೆ ಎಲ್ಲರೂ ನೋಡ್ಕೊಂಡು ಜಾಗ ಸುತ್ತಾಡ್ಕೊಂಡು ಊಟ ಮಾಡಿ ಎದ್ದೋಗೋ ಅಷ್ಟರಲ್ಲಿ 12 ಗಂಟೆ. ಇಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ರೆಸಾರ್ಟ್ಗೆ ಹೋದೋ. ನೋಡಿ ಇದೇ ನಮ್ಮ ರೆಸಾರ್ಟ್, ನಾವು ಉಳ್ಕೊಂಡಿದ್ದಂಥ ರೆಸಾರ್ಟ್. ಸೊ ಯಾರ್ಯಾರು ಇವತ್ತಿನ ವೀಡಿಯೋ ನೋಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು. ಸ್ಟೇ ಟ್ಯೂನ್ ಫಾರ್ ದ ಡೇ 2 ಬ್ಲಾಗ್. ಓಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.